ಒಂದು ಕಡೆಗೆ CM DCMದ ಒಂದು ಏನು ಹಗ್ಗ ಜಗ್ಗಾಟ ಅಥವಾ DKಶಿ ಅವ್ರನ್ನ CM ಮಾಡಬೇಕು, ಇಲ್ಲ 3 ಜನ ಉಪ ಮುಖ್ಯಮಂತ್ರಿ ಮಾಡಬೇಕು, ಇವೆಲ್ಲ ಒಟ್ಟಿನಲ್ಲಿ ಗೊಂದಲ. ಈ ಒಂದು ಕಾಂಗ್ರೆಸ್ ತನ್ನದೇ ಅಂತ ಪ್ರಾಬ್ಲಮ್ ಅನ್ರಿ ಅಥವಾ ತನ್ನದೇ ಅಂತ ಸುಳಿಲಿಸ್ಲಿಕ್ಕೆ ಒದ್ದಾಡ್ತಾ ಇದೆ. ಇಂಥ ಸಂದರ್ಭದಲ್ಲೇ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಪೆಟ್ರೋಲ್ ಡೀಸೆಲ್ ಒಂದು 3 ರೂಪಾಯಿ ಹೆಚ್ಚು ಮಾಡಿಕೊಂಡು ಟೀಕೆಗೆ ಒಳಗಾಗಿದ್ದಾರೆ. BJPಯ ವಿರೋಧ ಪಕ್ಷದ ಒಂದು ದಾಳಿಗೆ ಕಂಗೆಟ್ಟಂಗಾಗಿದ್ದಾರೆ. ಇದರ ಸಂದರ್ಭದಲ್ಲಿ ಹಾಲಿನ 2 ರೂಪಾಯಿ ಏರಿಸಿದ್ದು ಅದು ಸಹಿತ ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ಯಾವ ಮೋದಿಯವರ ಸರ್ಕಾರ ಅಲ್ಪಮತಕ್ಕೆ ಬಂತೋ ಅದಕ್ಕೆ ಕಾರಣ ಈ ಬೆಲೆ ಏರಿಕೆ. ಯಾವ ರಾಹುಲ್ ಗಾಂಧಿ ಅವರು ಇಡೀ ದೇಶದ ತುಂಬ ಬೆಲೆ ಏರಿಕೆ ಮತ್ತು ನಿರುದ್ಯೋಗವನ್ನು 2 ಸಬ್ಜೆಕ್ಟ್ ಇಟ್ಕೊಂಡ್ರು, ಜೊತೆಗೆ 25 ಗ್ಯಾರಂಟಿಗಳ ಒಂದು ಸ್ಲೋಗನ್ ಇಟ್ಟುಕೊಂಡು ಹೋರಾಟ ಮಾಡಿದ್ರು. ಅದರ ಪ್ರತಿಫಲ ಇವತ್ತು ವಿರೋಧ ಪಕ್ಷದ ನಾಯಕರಾದರು. ಪ್ರಜಾಪ್ರಭುತ್ವ ಉಳಿದಕ್ಕ, ಸಂವಿಧಾನ ಉಳಿದಕ್ಕ, ಅಥವಾ ಸಂವಿಧಾನ ಉಳಿದು ಹೋಗ್ತದಪ್ಪ ಹಾಳಾಗಿ ಹೋಗ್ತದೆ ಅನ್ನುವಂಥ ಒಂದು ವಿಚಾರದವರೆಗೆ ಒಂದು ತಡೆಗೋಡೆಯನ್ನು ತಂದಿದ್ದು ಈಗ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ದೇಶದ ವಿರೋಧ ಪಕ್ಷದ ನಾಯಕರಾಗೋದಕ್ಕೆ ಈ ಸಬ್ಜೆಕ್ಟ್ಗಳ ಕಾರಣ. ಮತ್ತು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮತ್ತು ಅದ್ರ ಜೊತೆಗೆ ಇನ್ನೂ ಅನೇಕ ಭ್ರಷ್ಟಾಚಾರ, ಕಮಿಷನ್ ಇಂಥವೆಲ್ಲ ವಾದಗಳಿಂದ ಗೆದ್ದು ಬಂದಿದ್ದು ಈಗ ಇತಿಹಾಸ ಆಗಿದೆ. ಈಗ ಅದ ತಪ್ಪನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ಲಿಕ್ಕತ್ತದನ. ಯಾಕಂದ್ರೆ ಒಂದು ಕಡೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ, ಒಂದು ಕಡೆ ಸಿದ್ದರಾಮಯ್ಯ ಇಲ್ಲ ನಾವು ಕ್ವಾಂಟಿಟಿ ಹೆಚ್ಚು ಮಾಡಿದೀವಿ ಹೇಳ್ತಾರ. ಇನ್ನೊಂದು ಕಡೆ ಅದ್ರ DK ಶಿವಕುಮಾರ್ ಅವರು ಇಲ್ಲ 2 ರೂಪಾಯಿ ಇನ್ನೂ ಹೆಚ್ಚು ಮಾಡ್ಬೇಕಾಗಿತ್ತು ಅಂತ ಮಾತಾಡ್ತಾರ. ಇವರಿಬ್ಬರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅಂತ ಏನಿಲ್ಲಿ ಕೋಆರ್ಡಿನೇಷನ್ ಇತ್ತು. ನಾವು ಒಂದು ಹೊಂದಾಣಿಕೆ DKಶಿ ಮತ್ತು ಸಿದ್ದರಾಮಯ್ಯ ಕಡಿಮೆ ಆಯ್ತಾ? ಯಾಕಂದ್ರೆ ಈ ಸಂದರ್ಭ ಕಡಿಮೆ ಆಗಬಾರ್ದಾಗಿತ್ತು. ಒಂದು ಹೊಡೆತವನ್ನ ಜನ ನಮ್ಗೆ ಕೊಟ್ಟಿದಾರ. ಯಾರಿಗೆ? ಈ ಕಾಂಗ್ರೆಸ್ಸಿಗೆ. ನೀವು ಗ್ಯಾರಂಟಿ ಕೊಟ್ಟರೆ ಅಷ್ಟೆಲ್ಲ ಒಂದು ಪ್ರಾಮಾಣಿಕವಾದಂಥ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ನೀವು ಕೊಡಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ. ಅದು ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲೇ ಜನ ಇದ್ದಿದ್ದು ಹೌದು, ನಿಮ್ಮ ಗ್ಯಾರಂಟಿನ ಮೆಚ್ಕೊಂಡು ಇಲ್ಲಿ BJP ಭ್ರಷ್ಟಾಚಾರದ ಆಡಳಿತಕ್ಕೆ ಬೇಸತ್ತು ನಿಮಗೆ 135 ಸೀಟ್ ಕೊಟ್ಟಿದ್ರು ಸರಿ. ಆದ್ರೆ ಈ ಲೋಕಸಭಾ ಚುನಾವಣೆಯಲ್ಲೇ ಆ ರೀತಿ ಆಗಲಿಲ್ಲ. ಆ ರೀತಿ ಆಗಿದ್ರೆ ಇವತ್ತು ನಿಮಗೆ 25-26 ಸೀಟ್ಗಳು ಬರಬೇಕಾಗಿತ್ತು. MP ಆಗಿ ಈಗಳಾಗಿ ಪರಿವರ್ತನೆ ಆಗಿ ಅದು ಬರಲಿಲ್ಲ. ಹಾಗಂತೇಳಿ ಕಳಪೆ ಪ್ರದರ್ಶನ ಏನಲ್ಲ, ಆದ್ರೆ ಯಾವ ರೀತಿ ಆಗಬೇಕಾಯ್ತು ಅದು ಆಗಲಿಲ್ಲ. ಅಂದಾಗ ಜನ ಏನು ನಿಮಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಸೂಕ್ಷ್ಮವಾಗಿ ನೀವು ಒಳ್ಳೆ ಆಡಳಿತ ಕೊಡ್ರಿ ಅಂದ ಸಂದರ್ಭದಲ್ಲಿ ನೀವು ಮತ್ತೆ ಬೆಲೆ ಏರಿಕೆಯನ್ನು ಮಾಡಿದ್ರಿ. ಪೆಟ್ರೋಲ್ ಡೀಸೆಲ್ ಅದರಿಂದ ಹಾಲಿಂದ ಮಾಡ್ತಾ ಇದ್ದೀರಿ, ಇನ್ನೂ ಏನೇನು ಮಾಡ್ತಿರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಜನ ಮತ್ತೆ ಇನ್ನೊಂದು ಇಲ್ಲಿ ಪ್ರಶ್ನೆ ಬರ್ತಾ ಇದೆ, ಈ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತಾ ಇಲ್ಲ ಅನ್ನುವಂಥ ಆರೋಪ ಮೇಲೆ ಕೇಳಿ ಬರ್ತಾ ಇದೆ. ಅನೇಕ ಸರ್ವೆಗಳು, ಅನೇಕ ಜನರ ಅಭಿಪ್ರಾಯಗಳು ಈ ರೀತಿಯಾಗಿ ಬರ್ತಾ ಇದೆ. ಇಲ್ಲಪ್ಪ ಗ್ಯಾರಂಟಿ ಹೇಳಿದ್ರು, ಆದ್ರೆ ಗ್ಯಾರಂಟಿ ಏನು ಕೊಟ್ಟರೆ 5 ಎಲ್ಲ ಕೊಡ್ತಾ ಇಲ್ಲ, ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾತ, ಅಥವಾ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾತ. ಅದರಲ್ಲೂ 200 ಯೂನಿಟ್ ಅಂತೇನು ನೀವು ಹೇಳಿದ್ರಿ ಕರೆಂಟ್ ಎಲ್ಲರಿಗೂ ಆ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ, 1-2 ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದ್ದ. ಅಂದ್ರೆ ಗ್ಯಾರಂಟಿಯನ್ನು ತೃಪ್ತಿಕರವಾಗಿ ಮುಟ್ಟಿಸ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ ಎದುರಾಳಿಗಳು. ಮತ್ತು ಸತ್ಯನೂ ಹೌದು, ಮತ್ತು ಬೆಲೆ ಏರಿಕೆ ಕಾಣ್ತದೆ ಎಲ್ಲರಿಗೂ. ಇದರಿಂದಾಗಿ ಸಿದ್ದರಾಮಯ್ಯ ಸರ್ಕಾರ ಇವತ್ತ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕ ಸಂದರ್ಭದಲ್ಲೇ DKಶಿ ಅವರಿಂದಾಗಿ ನಾನು ಮುಖ್ಯಮಂತ್ರಿಪ್ಪ ಅನ್ನುವಂಗ ಒಬ್ಬರು ಸ್ವಾಮೀಜಿ ಬಂದ, ನೀವು ಇಲ್ಲಿವರೆಗೆ ಅನುಭವಿಸಿದ್ರಿ ಈ ಮುಖ್ಯಮಂತ್ರಿ ಸ್ಥಾನವನ್ನ ಈ ನಮ್ಮ DKಶಿ ಅವ್ರಿಗೆ ಬಿಟ್ಟು ಕೊಡ್ರಿ, ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಅದ ಅನ್ನುವಂಥ ಮಾತನ್ನ ಒಬ್ಬ ಸ್ವಾಮೀಜಿ ಅವ್ರ ಕಡೆಯಿಂದ ಮಾತಾಡಿಸ್ತಾರ, ಅವ್ರ ಅಥವಾ ಮಾತಾಡ್ತಾರ. ಈ ಎಲ್ಲಾ ನೆಲೆಯಲ್ಲೇ ಇವತ್ತು ಕಾಂಗ್ರೆಸ್ ಇದ್ದಿದ್ದು ಕರ್ನಾಟಕದಲ್ಲೇ ತನ್ನ ಪ್ರೀತಿ ವಿಶ್ವಾಸವನ್ನು ಜನರ ಜೊತೆಗಿದ್ದು ಕಳ್ಕೊಳ್ಳಿಕ್ಕತ್ತದನ, ಅದು ಮುಂಬರುವ ದಿನಗಳಲ್ಲಿ ಇನ್ನೂ ವೀಕ್ ಆಗ್ತದನ ಅನ್ನುವಂಥ ಪ್ರಶ್ನೆಗಳು ಅಲ್ಲೆಲ್ಲ ಕೇಳಿ ಬರ್ತಾ ಇದ್ದಾವೆ. ಈಗ ಬೆಲೆ ಏರಿಕೆ ಅವಶ್ಯ ಇತ್ತ ಅಂದಾಗ ಸಹಜವಾಗಿ ಅದ ಅನ್ನುವಂಥ ಮಾತನ್ನ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಮ್ಮಲ್ಲೆಲ್ಲ ಖಜಾನೆ ಓದಿತ್ತು ಖಾಲಿ ಇದ್ದಂಗೆ ಆಗಿದೆ, ಗ್ಯಾರಂಟಿಗಳ ಕಾಲಾಗ ಸಾಕಷ್ಟು ದುಡ್ಡು ಖರ್ಚಾಗಿ ಹೋಗಿದೆ ಅನ್ನುವಂಥ ಮಾತನ್ನ. ಆದ್ರೆ ಸ್ವತಃ ಸಿದ್ದರಾಮಯ್ಯ ಇದನ್ನು ಒಪ್ಪುದಿಲ್ಲ. ಆ ಮಾತು ಬೇರೆ. ಯಾಕಂತಂದ್ರೆ ಖಜಾನೆ ಖಾಲಿ ಆಗಿಲ್ಲ, ನಮ್ದು ಇವತ್ತು ರಿಚ್ ಆಗ್ತಾ ಇದೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಇದೇ ಸಮಯದಲ್ಲೇ ಬೆಲೆ ಏರಿಕೆಗಿಂತ ಕಂಗಾಲ ಅಂತ ಜನ ಟೀಕೆ ನಿಧಾನಕ್ಕೆ ಮಾಡ್ತಾ ಇದ್ದಾರೆ.
ಅದಕ್ಕೆ ಬಿಜೆಪಿಗರು ಸ್ವತಃ ಒಂದು ಸ್ವಲ್ಪ ಅವರು ಎಣ್ಣೆ ಅದು ತುಪ್ಪನ ಸುರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಜೋರಾಗಲಿ ಅಂತೇಳಿ. ಇದು ಕರ್ನಾಟಕ ನುಡಿನ ಮಾತಾಡ್ತಾ ಇರೋದು.